ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ನೀಟ್ ಪ್ರತಿಭಟನೆಯಲ್ಲಿ ಇವತ್ತು ಏನೇನು ಬೆಳವಣಿಗೆಗಳಾಗಿದ್ದಾವೆ, ಕೇಂದ್ರ ಸರ್ಕಾರ ಯಾವ ನಿರ್ಧಾರಕ್ಕೆ ಬಂದಿದೆ, ಕಾಕ್ರೋಚ್ ಜನತಾ ಪಾರ್ಟಿಯ ಲೇಟೆಸ್ಟ್ ನಿಲುವುಗಳೇನು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಕೇಂದ್ರ ಸರ್ಕಾರ ನಿಧಾನವಾಗಿ ಈ ವಿಷಯದ ಮೇಲೆ ಕಂಟ್ರೋಲ್ ಪಡೆಯೋದಕ್ಕೆ ಹೊರಟಿದೆ. ಎರಡನೆಯದಾಗಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರದಲ್ಲೂ ಕೂಡ NDA ವಲಯದಲ್ಲಿ ಒಂದು ಮಹತ್ವದ ನಿರ್ಧಾರ ಆಗಿದೆಯಂತೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನೀಟ್ ವಿಚಾರದಲ್ಲಿ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಕಳೆದ ರಾತ್ರಿ ನರೇಂದ್ರ ಮೋದಿ ಅವರು ಒಂದು ಸೆಲ್ಫಿ ವಿಡಿಯೋ ಮಾಡಿದ್ರು. ಆ ಮೂಲಕವಾಗಿ ದೇಶಕ್ಕೊಂದು ಸಂದೇಶ ಕೊಟ್ಟಿದ್ರು. ನೀಟ್ಗಿಂತ ದೊಡ್ಡ ವಿಚಾರ ನಮಗೇನೂ ಇಲ್ಲ, ನಾವಿದನ್ನು ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ, ಇದರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಸರ್ಕಾರ ಅದಕ್ಕೆ ಬದ್ಧವಾಗಿದೆ, ಹೀಗೊಂದಷ್ಟು ಭರವಸೆಯನ್ನು ಪ್ರಧಾನಿಗಳು ಕೊಟ್ಟಿದ್ರು. ಅದಾದ ಬಳಿಕ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದೇನು ಕೇಳಿದ್ರೆ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನೀಟ್ ವಿಚಾರದಲ್ಲಿ ಮಹತ್ವದ ಚರ್ಚೆಗಳಾಗ್ತವೆ, ಸರ್ಕಾರ ಏನೋ ಒಂದು ಕನ್ಕ್ಲೂಷನ್ಗೆ ಬರುತ್ತೆ, ಹೊಸ ಕಾನೂನು ಬರಬಹುದು, ಹೀಗೆಲ್ಲ ಚರ್ಚೆಗಳು ನಡೆದಿದ್ವು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಏನೋ ನಡೀತು. ಕ್ಯಾಬಿನೆಟ್ ಮೀಟಿಂಗ್ ಮುಕ್ತಾಯ ಆಗ್ತಿದ್ದ ಹಾಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಆ ಕ್ಯಾಬಿನೆಟ್ ಮೀಟಿಂಗ್ನ ಕುರಿತಾಗಿ ಬ್ರೀಫಿಂಗ್ ಮಾಡ್ತಾರೆ. ಏನೇನು ನಿರ್ಧಾರ ಕೈಗೊಳ್ಳಲಾಯಿತು, ಯಾವುದೆಲ್ಲ ಚರ್ಚೆ ಆಯಿತು, ಅದರ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾರೆ. ಯಥಾ ಪ್ರಕಾರ ಕೇಂದ್ರದ ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸಚಿವ ಅಶ್ವಿನಿ ವೈಷ್ಣವ್ ಏನೋ ಬಂದರು. ಇತ್ತ ಕಡೆಯಲ್ಲಿ ಮಾಧ್ಯಮಗಳು ಕೂಡ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡು ಆ ಒಂದು ಪ್ರೆಸ್ ಮೀಟ್ಗೆ ಹೋಗಿದ್ವು. ಯಾಕೆ ಅಂತಂದ್ರೆ ಆ ಪ್ರೆಸ್ ಮೀಟ್ನಲ್ಲಿ ಇಂಪಾರ್ಟೆಂಟ್ ಆಗಿ, ಅಂದ್ರೆ ಸರ್ಕಾರ ಪ್ರಥಮ ಆದ್ಯತೆಯಾಗಿ ಪರಿಗಣಿಸಿ ನೀಟ್ ವಿಚಾರವನ್ನು ಪ್ರಸ್ತಾಪ ಮಾಡುತ್ತೆ, ನೀಟ್ ವಿಚಾರದಲ್ಲಿ ಹೊಸ ಕಾನೂನನ್ನು ತರಲಾಗ್ತಾ ಇದೆಯಲ್ಲ, ಅದರ ಬಗ್ಗೆ ಸಚಿವರು ಮಾಹಿತಿ ಕೊಡ್ತಾರೆ ಅಂತ. ಆದ್ರೆ ಆಗಿದ್ದೇ ಬೇರೆ. ಕೇಂದ್ರ ಸಚಿವರು ಕರ್ನಾಟಕದ ಒಂದು ರೈಲ್ವೆ ಯೋಜನೆಯನ್ನು ಪ್ರಸ್ತಾಪ ಮಾಡಿದ್ರು. ಎರಡನೇದಾಗಿ ಒಂದು ಕೆಮಿಕಲ್ ಯೋಜನೆಗೆ ಕ್ಯಾಬಿನೆಟ್ ಅಪ್ರೂವಲ್ ಆದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಅದರ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ್ರು. ಅನಂತರದಲ್ಲಿ ಮಾಧ್ಯಮಗಳು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರು ಕೇಳದಂತಹ ಮೊಟ್ಟ ಮೊದಲ ಪ್ರಶ್ನೆ ಏನು ಕೇಳಿದ್ರೆ, ನೀಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರ ಏನಾಯಿತು, ಹೊಸ ಕಾನೂನು ಬರ್ತಾ ಇದೆಯಾ, ಪೇಪರ್ ಲೀಕ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ನಿರ್ಧಾರ ಕೈಗೊಂಡಿದೆ, CJPಯವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪ್ರಬಲ ಒತ್ತಾಯ ಮಾಡ್ತಾ ಇದ್ದಾರೆ, ಸರ್ಕಾರ ಏನಾದರೂ ನಿರ್ಧಾರ ಕೈಗೊಂಡಿದೆಯಾ, ಇದ್ರ ಬಗ್ಗೆ ನಾನಾ ರೀತಿಯಲ್ಲಿ ಜರ್ನಲಿಸ್ಟ್ಗಳು ಪ್ರಶ್ನೆ ಕೇಳಿದ್ರು. ಆದರೆ ಅಶ್ವಿನಿ ವೈಷ್ಣವ್ ಅಪ್ಪಿ ತಪ್ಪಿಯೂ ಕೂಡ ನೀಟ್ ವಿಚಾರವನ್ನು ಪ್ರಸ್ತಾಪಿಸಿಲ್ಲ. ಕ್ಯಾಬಿನೆಟ್ನಲ್ಲಿ ಆ ವಿಚಾರ ಚರ್ಚೆ ಆಗಿದೆ ಅಂತಲೂ ಹೇಳಿಲ್ಲ, ಚರ್ಚೆ ಆಗಿಲ್ಲ ಅಂತಲೂ ಕೂಡ ಹೇಳಿಲ್ಲ. ಅಂದರೆ ಸರ್ಕಾರ ಈ ವಿಚಾರದಲ್ಲಿ ಇನ್ನೂ ಸಹ ಗೌಪ್ಯತೆಯನ್ನು ಮೇಂಟೈನ್ ಮಾಡ್ತಾ ಇದೆ. ಹೀಗಾಗಿ ಮಾಧ್ಯಮಗಳಿಗೆ ಮೋದಿ ಸರ್ಕಾರದ ನಿರ್ಧಾರಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಿದೆಯಲ್ಲ, ಕಬ್ಬಿಣದ ಕಡಲೆಯಾಗೇ ಇದೆ. ನಿನ್ನೆ ಪ್ರಧಾನಮಂತ್ರಿಗಳು ಏಕಾಏಕಿಯಾಗಿ ಒಂದು ವಿಡಿಯೋ ಮಾಡಿದ್ರು. 11:52 ಪ್ರಧಾನಿ ಸೆಲ್ಫಿ ವಿಡಿಯೋ ಮಾಡಿ ಬಿಡುಗಡೆ ಮಾಡ್ತಾರೆ. ಇನ್ನೊಂದು ಕಡೆ ಬೆಳಗ್ಗೆ ತಾನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಸರ್ಕಾರ ಒತ್ತಡದಲ್ಲಿದೆ ಎನ್ನುವ ರೀತಿಯಲ್ಲಿ ಕೆಲವರು ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಕೆಲ ಮಾಧ್ಯಮಗಳಂತೂ ಕೇಂದ್ರ ಸರ್ಕಾರ ಯಾವ ರೂಪದ ಕಾನೂನು ತರುತ್ತೆ, ಅದರಲ್ಲಿ ಏನೇನು ಬದಲಾವಣೆ ಆಗಿರುತ್ತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗೇ ಬಿಡುತ್ತೆ, ಈ ರೀತಿಯಾಗೆಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಶುರು ಮಾಡಿದ್ವು. ಆದರೆ ಸರ್ಕಾರ ಮತ್ತೆ ಸಂದೇಶ ಕೊಟ್ಟಿದೆ, ನಾವೇನು ಮಾಡಬೇಕೋ ಅದನ್ನೇ ಮಾಡ್ತೀವಿ, ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ, ಒತ್ತಡಕ್ಕೋಸ್ಕರವಾಗಿ ಕಾನೂನನ್ನು ತರುವಂತಹ ಪ್ರಶ್ನೆಯೇ ಇಲ್ಲ, ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ನಿರ್ಧಾರಗಳನ್ನೇ ಸರ್ಕಾರ ಕೈಗೊಳ್ಳುತ್ತೆ ಎನ್ನುವಂತಹ ರೀತಿಯಲ್ಲಿ ಸರ್ಕಾರದ ವರ್ತನೆ ಇದೆ. ಸರ್ಕಾರ ಅಷ್ಟೊಂದು ಒತ್ತಡವನ್ನು ಫೀಲ್ ಮಾಡ್ತಾ ಇದ್ದಿದ್ದಾಗಿದ್ರೆ ಇವತ್ತು ಕ್ಯಾಬಿನೆಟ್ ಬ್ರೀಫಿಂಗ್ ವೇಳೆ ಈ ನೀಟ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಸರ್ಕಾರ ಅದನ್ನ ಗೌಪ್ಯವಾಗಿಟ್ಟಿದೆ. ಇದಾದ ನಂತರ ಮಾಧ್ಯಮಗಳು ಯಾವ ರೀತಿಯಾಗಿ ವರದಿ ಮಾಡ್ತಾ ಇದ್ದಾವೆ ಕೇಳಿದ್ರೆ, ಸರ್ಕಾರ ಈಗಾಗಲೇ ನೀಟ್ ವಿಚಾರದಲ್ಲಿ ಪ್ರಬಲ ಕಾನೂನಿನ ಬಗ್ಗೆ ಚಿಂತಿಸಿದೆ, ಅದರ ಡ್ರಾಫ್ಟ್ ಕೂಡ ರೆಡಿಯಾಗಿದೆ, ಸೋಮವಾರ ಈ ಬಗ್ಗೆ ಲೋಕಸಭೆಯಲ್ಲಿ ಮಂಡನೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಅಂತಿಮವಾಗಿ ಹೊಸ ಕಾನೂನನ್ನೇ ಮಂಡಿಸುವಂಥ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ ಇನ್ನು ಮುಂದೆ ಪೇಪರ್ ಲೀಕ್ ಪ್ರಕರಣದಲ್ಲಿ 10 ವರ್ಷ ಶಿಕ್ಷೆ ಕೊಡೋದಕ್ಕೆ ಕಾನೂನು ತರಲಾಗ್ತಾ ಇದೆ, 10 ಕೋಟಿವರೆಗೂ ಕೂಡ ದಂಡ ಹಾಕಲಾಗ್ತಾ ಇದೆ, ಹೀಗೆಲ್ಲ ಸುದ್ದಿಯನ್ನು ಪ್ರಕಟಿಸಲಾಗ್ತಾ ಇದೆ. ಆದರೆ ಇನ್ನು ಕೆಲ ಮಾಧ್ಯಮಗಳು BJPಯ ಸುದ್ದಿ ಮೂಲವನ್ನು ಆಧರಿಸಿ ಒಂದು ಸುದ್ದಿಯನ್ನು ಪ್ರಕಟಿಸಿದಾವೆ. ಅದೇನು ಕೇಳಿದ್ರೆ, ಈ ಕ್ಯಾಬಿನೆಟ್ ಮೀಟಿಂಗ್ ವೇಳೆ ಧರ್ಮೇಂದ್ರ ಪ್ರಧಾನ್ಗೆ NDA ಬೆಂಬಲ ವ್ಯಕ್ತವಾಗಿದೆ, ಪ್ರಧಾನ್ ರಾಜೀನಾಮೆ ಕೊಡುವಂತಹ ಅವಶ್ಯಕತೆ ಇಲ್ಲ, ಅವರ ರಕ್ಷಣೆಗೆ ನಾವಿದ್ದೀವಿ ಅಂತ ಇಡೀ NDA ಹೇಳಿದೆಯಂತೆ. ಹೀಗಾಗಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ರನ್ನ ಕೈ ಬಿಡುವಂತಹ ಪ್ರಶ್ನೆಯೇ ಇಲ್ಲ. ನೀಟ್ ವಿಚಾರದಲ್ಲಿ ಯಾವುದೇ ಬದಲಾವಣೆ ಮಾಡೋದಕ್ಕೂ ನಾವು ಸಿದ್ಧ ಇದ್ದೀವಿ, ಆದರೆ ಪ್ರಧಾನ್ ರಾಜೀನಾಮೆಯನ್ನು ಪಡೆದುಕೊಳ್ಳೋದಿಲ್ಲ, ರಾಜೀನಾಮೆಯನ್ನು ಪಡೆದುಕೊಳ್ಳೋದ್ರಿಂದ ಅಕೌಂಟಬಿಲಿಟಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ತೀರ್ಮಾನ ಮಾಡಿದೆಯಂತೆ. ನನ್ನ ವೈಯಕ್ತಿಕ ಅನುಭವದ ಆಧಾರದಲ್ಲಿ ಹೇಳೋದಾದರೆ, ಮೋದಿ ಸರ್ಕಾರ ಎಲ್ಲರೂ ಹೇಗೆ ಥಿಂಕ್ ಮಾಡ್ತಾರೋ ಹಾಗೆ ನಿರ್ಧಾರ ಕೈಗೊಳ್ಳೋದಿಲ್ಲ. ನಿಮಗೆ ಗೊತ್ತೇ ಇದೆ, ಕಳೆದ ಕೆಲ ದಿನಗಳಿಂದ ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಧರ್ಮೇಂದ್ರ ಪ್ರಧಾನ್ರನ್ನ ಕೈ ಬಿಡ್ತಾರೆ, ಹೊಸ ಮಂತ್ರಿ ಬರ್ತಾರೆ, ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ, ರಿಷಫಲ್ ಆಗುತ್ತೆ, ಈ ರೀತಿಯಾಗೆಲ್ಲ ಚರ್ಚೆ ಆಗ್ತಾ ಇತ್ತು. ಮೋದಿ ಫಾರಿನ್ ಟೂರ್ಗೆ ಹೋಗೋದಕ್ಕೆ ಮುಂಚೆನೇ ಆಗಿಬಿಡುತ್ತೆ ಅಂತ ಕೂಡ ಮಾಧ್ಯಮಗಳು ವರದಿಯನ್ನು ಪ್ರಕಟಿಸಿದ್ವು. ಆದರೆ ಮೋದಿ ಸರ್ಕಾರ ಅಂತಹ ನಿರ್ಧಾರವನ್ನು ಮಾಡಿಲ್ಲ, ಕ್ಯಾಬಿನೆಟ್ಗೆ ಕೈನೇ ಹಾಕಿಲ್ಲ.
ಇದರ ಅರ್ಥ ಏನು ಕೇಳಿದ್ರೆ ಮೋದಿ ಮುಂದೆ ಯಾವ ನಿರ್ಧಾರ ಕೈಗೊಳ್ತಾರೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋದಕ್ಕಂತೂ ಈವರೆಗೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯ ಮಾಡಿರೋದು, ಜೊತೆಗೆ ಅವರ ಬೇಡಿಕೆಗಳಿದಾವಲ್ಲ, ಈ ಕಾರಣದಿಂದಾಗಿ ಸರ್ಕಾರ ಕೊಂಚ ರಿಲ್ಯಾಕ್ಸ್ ಆಗಿದೆ. ಯಾಕೆ ಅಂತಂದ್ರೆ ಸೋನಂ ವಾಂಗ್ಚುಕ್ ಉಪವಾಸವನ್ನ ಕೈ ಬಿಡುವಂತಹ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರವನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ಟಿದ್ದಾರೆ. ಅದವರ ಪ್ರಮುಖ ವಿಚಾರವೇ ಆಗಿರಲಿಲ್ಲ. ಅವರು ಅನಂತರ ಬಿಡುಗಡೆ ಮಾಡಿದಂತಹ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ, ಹೌದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನಾವು ಕೇಳಿದ್ವಿ, ಆದರೆ ಸರ್ಕಾರ ತೆಗೆದುಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಒಂದು ವೇಳೆ ರಾಜೀನಾಮೆಯನ್ನು ಪಡೆದುಕೊಂಡಿದ್ದೇ ಆಗಿದ್ರೆ ಸರ್ಕಾರಕ್ಕೆ ಜನಬೆಂಬಲ ಹೆಚ್ಚಾಗ್ತಾ ಇತ್ತು. ರಾಜೀನಾಮೆಯನ್ನು ಪಡೆಯದೇ ಇದ್ರೆ ಸರ್ಕಾರಕ್ಕೆ ನಷ್ಟ ಆಗತ್ತೆ ಹೊರತು ನಮಗಲ್ಲ. ನಮಗೆ ಬೇಕಾಗಿರುವಂತಹದ್ದು ನೀಟ್ನಲ್ಲಿ ಬದಲಾವಣೆ, ಸರ್ಕಾರದ ಅಕೌಂಟಬಿಲಿಟಿ, ಜೊತೆಗೆ ಈ ಪ್ರತಿಭಟನಾಕಾರರ ಮೇಲಿನ FIRಗಳು ರದ್ದಾಗಬೇಕು, ಅವರ ಮೇಲೆ ಕೇಸ್ ಇರಬಾರ್ದು. ಇದು ನನ್ನ ಮೂಲ ಉದ್ದೇಶ ಆಗಿದೆ. ಯಾಕೆ ಅಂತಂದ್ರೆ ನಾನು ಲಡಾಖ್ನಲ್ಲಿ ನೋಡಿದ್ದೀನಿ, ಒಮ್ಮೆ ಇಂತಹ ಪ್ರತಿಭಟನೆಯ ವೇಳೆ ಸರ್ಕಾರ ಜಿದ್ದಿಗೆ ಬಿದ್ದು FIRಗಳನ್ನು ದಾಖಲಿಸಿದ್ರೆ ಆ ವಿದ್ಯಾರ್ಥಿ ಇರಬಹುದು, ಆ ವ್ಯಕ್ತಿ ಇರಬಹುದು, ಆತನ ಜೀವನವೇ ಖತಮ್ ಆಗಿಬಿಡುತ್ತೆ. ಮತ್ತೆ ಆತ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ಗೆ ಅಲೀತಾ ಇರಬೇಕು. ಹೀಗಾಗಿ ಅಂತಹ ಬೆಳವಣಿಗೆಗಳಾಗಬಾರದು, ಅವರೆಲ್ಲ ವಿದ್ಯಾರ್ಥಿಗಳು ಅನ್ನುವ ಕಾರಣಕ್ಕೋಸ್ಕರವಾಗಿ FIR ರದ್ದತಿಯನ್ನೇ ನಾನು ಪ್ರಮುಖ ಬೇಡಿಕೆಯಾಗಿ ಇಟ್ಟಿದ್ದೆ ಅಂತ ಸೋನಂ ವಾಂಗ್ಚುಕ್ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಬಹಳ ದೊಡ್ಡ ಜಯ. ಯಾವಾಗ ಸೋನಂ ವಾಂಗ್ಚುಕ್ ಈ ರೀತಿಯಾದಂತಹ ಯೂಟರ್ನ್ ಅನ್ನು ತೆಗೆದುಕೊಂಡ್ರು, ಅತ್ತ ಅಭಿಜಿತ್ ದೀಪ್ಕೆ ಇದ್ದಾನಲ್ಲ CJPಯ ಮುಖ್ಯಸ್ಥ, ಆತ ಈ ಇಡೀ ಮೂವ್ಮೆಂಟ್ ಇದೆಯಲ್ಲ ಇದು ಸೋನಂ ವಾಂಗ್ಚುಕ್ ಮೂವ್ಮೆಂಟ್ ಅಲ್ಲ ಅಂತ ಸೋನಂ ವಾಂಗ್ಚುಕ್ ಅನ್ನೇ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾನೆ. ಮಿತ್ರರೇ, ಸರ್ಕಾರಕ್ಕೆ ಬೇಕಿದ್ದು ಕೂಡ ಇದೆ. ನಾನು ಈ ಹಿಂದಿನ ಎಲ್ಲಾ ವಿಡಿಯೋಗಳಲ್ಲೂ ಕೂಡ ನಿಮಗೆ ಹೇಳ್ತಾನೆ ಬಂದಿದ್ದೀನಿ, ಸೋನಂ ವಾಂಗ್ಚುಕ್ರನ್ನ ಇವರು ಟಿಶ್ಯೂ ಪೇಪರ್ ತರ ಬಳಸ್ಕೊಳ್ಳೋದಕ್ಕೆ ಯೋಜನೆ ಹಾಕಿದ್ದಾರೆ. ಇವರಿಗಿಲ್ಲ ಅಂದಿದ್ರೆ 4 ಜನ ಸೇರ್ತಾ ಇರಲಿಲ್ಲ. ಆತನ ಉಪವಾಸದ ಕಾರಣದಿಂದಾಗಿ ಜನ ಸೇರೋದಕ್ಕೆ ಶುರುವಾದ್ರು. ಆತನ ಕೆಲಸ ಮುಗಿದಿದೆ, ಈಗ ಬದಿಗೆ ಸರಿಸಿದ್ದಾರೆ. ಅದನ್ನ ಈಗ ಅಭಿಜಿತ್ ದೀಪ್ಕೆ ಎಕ್ಸಾಕ್ಟ್ ಆಗಿ ಹಾಗೆ ಮಾಡಿದ್ದಾನೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಜಿತ್ ದೀಪ್ಕೆ ಬಗ್ಗೆ ಬಹಳ ಸಮರ್ಥಿಸಿಕೊಂಡು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಇಡೀ ಇಕೋಸಿಸ್ಟಮ್ ಅಭಿಜಿತ್ ದೀಪ್ಕೆಗೆ ಬೆಂಬಲ ಕೊಡ್ತಾ ಇದೆ. ಆದರೆ ನಿಮಗೆ ಒಂದು ವಿಚಾರ ನೆನಪಿರ್ಲಿ, ಆತ ಸಣ್ಣ ಪುಟ್ಟ ದುರಹಂಕಾರಿ ಅಲ್ವೇ ಅಲ್ಲ. ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಬಿಚ್ಚಿದ್ನಂತೆ ಎನ್ನುವಂಥ ಮಾತಿದೆ. ಹಾಗೆ ಈ ಅಭಿಜಿತ್ ದೀಪ್ಕೆಗೂ ಕೂಡ ಆಗಿದೆ. ಆತನಿಗೆ ಗೊತ್ತಿಲ್ಲದೆ ಒಂದು ನೇಮು ಫೇಮು ಬಂದ್ಬಿಡ್ತು, ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೇ ಅಭಿಜಿತ್ ದೀಪ್ಕೆ ಈಗ ಸೋನಂ ವಾಂಗ್ಚುಕ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾನೆ. ಅದು ಓಕೆ ಬಿಡಿ, ಅವರ ತಂತ್ರಗಾರಿಕೆ. ಆದರೆ ಅಣ್ಣಾ ಹಜಾರೆ, ನಾನು ನಿಮಗೆ ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ, ಅಣ್ಣಾ ಹಜಾರೆ ಕೂಡ ಈ ಮೂವ್ಮೆಂಟ್ಗೆ ಬೆಂಬಲ ಸೂಚಿಸಿದ್ದಾರೆ. ಅವರು ಮೌನ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ, ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಅಂತ. ಈ ಬಗ್ಗೆ ಇವತ್ತು ಕೆಲ ಪತ್ರಕರ್ತರು ಅಭಿಜಿತ್ ದೀಪ್ಕೆಗೆ ಪ್ರಶ್ನೆ ಕೇಳ್ತಾರೆ, ನೀವು ಅಣ್ಣಾ ಹಜಾರೆ ಬೆಂಬಲವನ್ನು ಪಡೆದುಕೊಳ್ತೀರಾ, ಅವರನ್ನು ಆಹ್ವಾನಿಸ್ತೀರಾ ಅಂತ. ಅದಕ್ಕೆ ಈ ದುರಹಂಕಾರಿ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ ಗೊತ್ತಾ? ಅಣ್ಣಾ ಹಜಾರೆ ಅವ್ರು ಯಾಕೆ, ಅವರು ಮುದುಕ, ನಿವೃತ್ತ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಇದು ಯುವಕರ ವಿಚಾರ. ನಮ್ಮದನ್ನ ನಾವು ನೋಡ್ಕೊಳ್ತೀವಿ, ನಮ್ಮ ಭವಿಷ್ಯವನ್ನ ನಾವು ನಿರ್ಧಾರ ಮಾಡ್ತೀವಿ. ಈ ಮುದುಕರ ಬೆಂಬಲ ಅಲ್ಲ ನಮಗ್ ಬೇಕಾಗಿಲ್ಲ ಅಂತ ಈತ ಘಂಟಾಘೋಷವಾಗಿ ಹೇಳ್ತಾನೆ. ಅಂದ್ರೆ ಮಿತ್ರರೇ, ಈತನ ದುರಹಂಕಾರದ ಪರಮಾವಧಿ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಯೋಚನೆ ಮಾಡಿ. ಈತನ ಬಾಯಲ್ಲಿ ಈ ಹೇಳಿಕೆಯನ್ನ ಕೇಳಿದ ಮೇಲೆ ಅರವಿಂದ್ ಕೇಜ್ರಿವಾಲ್ನ ಶಿಷ್ಯ ಈತ ಅನ್ನೋದಕ್ಕೆ ಇನ್ಯಾವ ಸರ್ಟಿಫಿಕೇಟು ಕೂಡ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆಯನ್ನ ಯಾವ ರೀತಿಯಾಗಿ ಬಳಸ್ಕೊಂಡ್ರು, ಅನಂತರ ಯಾವ ರೀತಿಯಾಗಿ ರಾಜಕೀಯವಾಗಿ ಯಶಸ್ಸನ್ನು ಗಳಿಸಿದ್ರು, ಅದಾದ ಬಳಿಕ ಅಣ್ಣಾ ಹಜಾರೆಯನ್ನ ಯಾವ ರೀತಿಯಾಗಿ ತಿರಸ್ಕರಿಸಿದ್ರು, ಇದೆಲ್ಲ ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ. ಈಗ ಕೇಜ್ರಿವಾಲ್ನ ಶಿಷ್ಯ ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದ್ದಾನೆ. ಇನ್ನು ಕಾಂಗ್ರೆಸ್ನವರು ಸಂಸತ್ನಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಪಕ್ಷಗಳೆಲ್ಲ ಒಂದಾಗಿದ್ದಾವೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದೊಂದು ಪ್ರಬಲ ಅಸ್ತ್ರ. ಮೋದಿ ಸರ್ಕಾರ 100% ಅಲುಗಾಡುತ್ತೆ ಅಂತ ಒಂದು ರೀತಿಯಲ್ಲಿ ದೊಡ್ಡ ಕನಸನ್ನೇ ಕಾಣ್ತಾ ಇದ್ದಾರೆ. ಇವತ್ತು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳಾಗಿದ್ದಾವೆ. ಹೀಗಾಗಿ ಸತತ 5ನೇ ದಿನದ ಕಲಾಪವೂ ಕೂಡ ಟೋಟಲಿ ಬಲಿಯಾಗಿದೆ. 2-3 ಬಾರಿ ಅರ್ಜೆಂಟ್ ಆಗಿ ಅಂತಿಮವಾಗಿ ಸೋಮವಾರಕ್ಕೆ ಉಭಯ ಸದನದ ಕಲಾಪ ಮುಂದೂಡಿಕೆಯಾಗಿದೆ. ಆದರೆ ಈ ನಡುವೆ ಗೀತಾಂಜಲಿ ವಾಂಗ್ಚುಕ್ ಇದಾರಲ್ಲ, ಅವರು ಕೊಟ್ಟಂತಹ ಒಂದು ಹೇಳಿಕೆ ರಾಹುಲ್ ಗಾಂಧಿಗೆ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅಷ್ಟಕ್ಕೂ ಗೀತಾಂಜಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಈ ರಾಹುಲ್ ಗಾಂಧಿಯ ಹೋರಾಟ ಇದೆಯಲ್ಲ ಅದು ಅಪ್ರಾಮಾಣಿಕವಾದಂತಹ ಹೋರಾಟ, ಆತನಿಗೆ ಯಾವುದೇ ಬದ್ಧತೆ ಇಲ್ಲ, ಹೀಗಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ. ಸೋನಂ ವಾಂಗ್ಚುಕ್ ಪತ್ನಿ ಗೀತಾಂಜಲಿ ವಾಂಗ್ಚುಕ್ ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇಡೀ ಕಾಂಗ್ರೆಸ್ ಇಕೋಸಿಸ್ಟಮ್ ಅನ್ನ ಕೆರಳಿಸಿದೆ. ಇಷ್ಟು ದಿನ ವಾಂಗ್ಚುಕ್ರನ್ನ ಇವ ನಮ್ಮವ ಅಂತ ಹೇಳ್ತಾ ಇದ್ರಲ್ಲ, ಈಗ ಇವನ್ ಯಾರವ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಿನ್ನೆವರೆಗೂ ಕೂಡ ಸೋನಂ ವಾಂಗ್ಚುಕ್ ಉಪವಾಸದ ಬಗ್ಗೆ ಬಹಳ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಂಥವ್ರು ರಾತ್ರಿ ಬೆಳಗಾಗುವಷ್ಟರಲ್ಲಿ ಸೋನಂ ವಾಂಗ್ಚುಕ್ ಖರೀದಿ ಆಗಿಬಿಟ್ಟಿದ್ದಾರೆ, ಸೋನಂ ವಾಂಗ್ಚುಕ್ ಮತ್ತು ಬಿಜೆಪಿಯ ನಡುವೆ ಡೀಲ್ ಆಗಿಬಿಟ್ಟಿದೆ, ಈ ರೀತಿಯಾಗಿ ಬಿಂಬಿಸೋದಕ್ಕೆ ಅದೇ ಕಾಂಗ್ರೆಸ್ನ ಇಕೋಸಿಸ್ಟಮ್ ಯತ್ನ ಮಾಡ್ತಾ ಇದೆ.
ಬಿಡಿ, ಕಾಂಗ್ರೆಸ್ನ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಈ ನಡುವೆ ಸಿಜೆಪಿ ಮತ್ತು ಸರ್ಕಾರದ ನಡುವೆ ಎರಡನೇ ಹಂತದ ಮಾತುಕತೆಯೂ ಕೂಡ ಇವತ್ತೇ ನಡೀತು. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸುದೀರ್ಘವಾಗಿ 2 ಗಂಟೆಗಳ ಸಭೆ ನಡೀತು. ಸರ್ಕಾರದ ಪರವಾಗಿ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇಬ್ರು ಕೂಡ ಭಾಗಿಯಾಗಿದ್ರು. ಅತ್ತ ಕಡೆಯಲ್ಲಿ ಸಿಜೆಪಿಯ ಪರವಾಗಿ ಅಶುತೋಷ್ ರಾಂಕಾ ಮತ್ತು ಸೌರವ್ ದಾಸ್ ಇವರು ಕೂಡ ಭಾಗಿಯಾಗಿದ್ರು. ಈ ಮೀಟಿಂಗ್ ವೇಳೆಯೂ ಕೂಡ ಸಿಜೆಪಿ 3 ಬೇಡಿಕೆಯನ್ನ ಇಟ್ಟಿದೆ. ಅದರಲ್ಲಿ ಪ್ರಧಾನ್ ರಾಜೀನಾಮೆ ಇದೆಯಲ್ಲ, ಇದು ನಾನ್ ನೆಗೋಷಿಯೇಬಲ್. ಅದರ ಬಗ್ಗೆ ಚರ್ಚೆನೇ ಇಲ್ಲ. ಬೇರೆ ಯಾವುದೇ ಬೇಡಿಕೆ ಬಗ್ಗೆ ಬೇಕಾದ್ರೆ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ, ಆದ್ರೆ ಪ್ರಧಾನ್ ರಾಜೀನಾಮೆ ಮಾತ್ರ ಆಗಲೇಬೇಕು. ಅದಾಗಿದ್ದಾದ್ರೆ ಮಾತ್ರ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿತೀವಿ ಅಂತ ಇವತ್ತು ಕೂಡ ಸಿಜೆಪಿ ಸರ್ಕಾರದ ಮುಂದೆ ಪಟ್ಟು ಹಿಡಿದಿದೆ. ಆದರೆ ಸರ್ಕಾರ ಇದಕ್ಕೆ 1 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದೆಯಂತೆ. ಹೀಗೆ ಹೇಳಿರೋದು ಸರ್ಕಾರ ಅಲ್ಲ, ಸಭೆಯಿಂದ ಹೊರಬಂದಂತಹ ಅಶುತೋಷ್ ರಾಂಕಾ. ಆದರೆ ಸರ್ಕಾರದ ಕಡೆಯಿಂದ ಉತ್ತರ ಏನ್ ಬಂದಿದೆ ಕೇಳಿದ್ರೆ, ನಾಳೆ ಇನ್ನೊಂದು ಸುತ್ತಿನ ಮಾತುಕತೆಯನ್ನ ಮಾಡ್ತೀವಿ, ನಾವು ಮಾತುಕತೆ ಮೂಲಕವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದನ್ನೆಲ್ಲ ಗಮನಿಸಿದ್ರೆ ಏನನ್ಸುತ್ತೆ ಅಂತಂದ್ರೆ, ಸರ್ಕಾರ ಟೈಮ್ ತೆಗೆದುಕೊಳ್ತಾ ಇದೆ. ಅವರೇನೋ ದೊಡ್ಡ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಮೋದಿ ವಿಡಿಯೋ ರಿಲೀಸ್ ಮಾಡಿರೋದು, ಇನ್ನೊಂದು ಕಡೆ ಅಮಿತ್ ಶಾ ಬ್ಯುಸಿ ಆಗಿರೋದು, ಸರ್ಕಾರದ ಕಡೆಯಿಂದ ಮಾತುಕತೆ ನಡೀತಾ ಇರೋದು, ಇದನ್ನೆಲ್ಲ ಗಮನಿಸಿದಾಗ ಸರ್ಕಾರ ದೊಡ್ಡ ಹೆಜ್ಜೆ ಇಡ್ತಾ ಇದೆ. ಅದು ಇನ್ನೆರಡು ದಿನದಲ್ಲಿ ಫೈನಲ್ ರೂಪವನ್ನು ಪಡೆದುಕೊಂಡು ಸೋಮವಾರ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಮಂಡನೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಇದಿಷ್ಟು ಇವತ್ತು ಏನೇನು ನಡೀತು ಅನ್ನುವಂಥ ವಿಚಾರವಾದ್ರೆ, ಈ ನಡುವೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಹಿಂದೂ ಪತ್ರಿಕೆಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಚಿಕ್ಕದಾಗಿ ಹೇಳಲೇಬೇಕು. ಶಿಕ್ಷಣ ವ್ಯವಸ್ಥೆಯ ಕುಸಿತ, ಯುವ ಭಾರತ ಆಘಾತ. ಇದು ಸೋನಿಯಾ ಗಾಂಧಿಯವರ ಆರ್ಟಿಕಲ್ನ ಹೆಡ್ಡಿಂಗ್. ಸೋನಿಯಾ ಗಾಂಧಿ ಅವರು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವಂತದ್ದು ಬಹಳ ಕಡಿಮೆ. ಅವರೆಲ್ಲೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಆದರೆ ಆರ್ಟಿಕಲ್ ಬರೀತಾರೆ. ಈ ಹಿಂದೆ ಪ್ಯಾಲೆಸ್ತೈನ್, ಗಾಜಾ, ಇಸ್ರೇಲ್ ಈ ವಿಚಾರಗಳ ಕುರಿತಾಗೆಲ್ಲ ಇವರು ಆರ್ಟಿಕಲ್ಲೇ ಬರೀತಾ ಇದ್ರಲ್ಲ, ಹಾಗೆ ಈಗ ವಿದ್ಯಾರ್ಥಿಗಳ ವಿಚಾರದಲ್ಲೂ ಕೂಡ ಒಂದು ಸುದೀರ್ಘವಾದಂತಹ ಆರ್ಟಿಕಲ್ ಬರೆದಿದ್ದಾರೆ. ಅದರಲ್ಲಿ ಸೋನಿಯಾ ಮೇಡಮ್ ಏನು ಹೇಳಿದ್ದಾರೆ ಅಂತಂದ್ರೆ, ವಿದ್ಯಾರ್ಥಿಗಳೊಂದಿಗೆ ಸರ್ಕಾರ ನಡೆದುಕೊಳ್ತಾ ಇದೆಯಲ್ಲ, ಇದು ಹೇಡಿತನ ಮತ್ತು ಅಮಾನವೀಯವಾದಂತಹ ಕ್ರೌರ್ಯ ಪ್ರದರ್ಶನ. ವಿದ್ಯಾರ್ಥಿಗಳ ಜೊತೆಗೆ ಸಂವಹನವನ್ನ ಮಾಡಬೇಕು. ವಿದ್ಯಾರ್ಥಿಗಳನ್ನ ದೇಶದ ಭವಿಷ್ಯದ ವಾರಸುದಾರರು ಅಂತ ಪರಿಗಣಿಸಬೇಕಾದಂತಹ ಸರ್ಕಾರ ಇವತ್ತು ಅವರನ್ನ ದೇಶದ ಶತ್ರುಗಳು, ಅವರನ್ನ ರಾಷ್ಟ್ರದ್ರೋಹಿಗಳು ಎಂಬಂತೆ ನಡೆಸಿಕೊಳ್ತಾ ಇದೆ. ಹೀಗಂತ ಸೋನಿಯಾ ಮೇಡಮ್ ಆರ್ಟಿಕಲ್ ಬರೆದಿದ್ದಾರೆ. ಮಿತ್ರರೇ, ಯಾವ ಪ್ರತಿಭಟನೆಯಲ್ಲಿ ಭಾರತ ಮಾತೆಯಾದ್ರೆ ಗಂಡ ಯಾರು, ಮರ್ಯಾದಾ ಪುರುಷೋತ್ತಮ ರಾಮನ ವಿಚಾರ, ಹಾಗೆ ಹಿಂದೂಗಳ ಅವಹೇಳನ, ಜೊತೆಗೆ ಸಂಸತ್ತನ್ನ ಒಡಿತೀವಿ, ಭಾರತವನ್ನ ಬಾಂಗ್ಲಾ ಮಾಡ್ತೀವಿ, ನೇಪಾಳ ಮಾಡ್ತೀವಿ, ಭಾರತದ ಸೈನಿಕರ ವಿರುದ್ಧವಾದಂತಹ ಸ್ಟೇಟ್ಮೆಂಟ್ಗಳು, ಪೊಲೀಸರ ಮೇಲೆ ಹಲ್ಲೆ, ಕಲ್ಲೇಟು, ಇಂಥವ್ರನ್ನೆಲ್ಲ ವಿದ್ಯಾರ್ಥಿಗಳು ಅಂತ ಪರಿಗಣಿಸಿ ಸರ್ಕಾರ ಅವ್ರ ಜೊತೆಗೆ ನಿಂತ್ಕೊಳ್ಬೇಕಾ? ಅವರಿಗೆ ಬೆಂಬಲ ಕೊಟ್ಟು ಇವರೇ ನಮ್ಮ ದೇಶದ ಭವಿಷ್ಯದ ಪ್ರಜೆಗಳು ಅಂತ ಸರ್ಕಾರ ಪೂಜೆ ಮಾಡಬೇಕಾ? ಈಗ ಸೋನಿಯಾ ಮೇಡಮ್ ಹೇಳಿದ್ದನ್ನ ಫಾಲೋ ಮಾಡಬೇಕು ಅಂತಂದ್ರೆ ಸರ್ಕಾರ ಹಾಗೆ ಮಾಡಬೇಕಲ್ವಾ? ಯಾರ್ಯಾರು ಕಲ್ಲು ಹೊಡೆದಿದ್ದಾರೋ, ಪೊಲೀಸರ ಮೇಲೆ ಹಲ್ಲೆ ಮಾಡಿದಾರೋ, ಅಥವಾ ದೇಶ ವಿರೋಧಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೋ ಅವರಿಗೆ ಮುಂದಿನ ಪದ್ಮಶ್ರೀ ಅವಾರ್ಡ್ ಅನ್ನ ಕೊಡಬೇಕಲ್ವಾ? ಅವರನ್ನೇ ದೇಶದ ಭವಿಷ್ಯ ಅಂತ ನೋಡೋದಾದ್ರೆ ಸರ್ಕಾರ ಅದೇ ಹೆಜ್ಜೆಯನ್ನ ಇಡಬೇಕು. ಇವರ ರಾಜಕೀಯ ಲಾಭಕ್ಕೆ ಇಡೀ ಭಾರತ ದೇಶದ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಭಾರತದ ಅಭಿವೃದ್ಧಿಯ ಕುರಿತಾದಂತಹ ಚರ್ಚೆ ಆಗ್ತಾ ಇತ್ತಲ್ವಾ? ಆದ್ರೆ ಈಗ ಭಾರತದಲ್ಲಿ ನಡೀತಾ ಇರುವಂತಹ ವಿಲಕ್ಷಣ ಪ್ರತಿಭಟನೆಯ ಬಗ್ಗೆ ಅಂತಾರಾಷ್ಟ್ರೀಯ ಪತ್ರಿಕೆಗಳು ಜಾಗ ಕೊಡೋದಕ್ಕೆ ಶುರು ಮಾಡಿದವೆ. ಮಿತ್ರರೇ, ಆ ದುರಹಂಕಾರಿ ಅಭಿಜಿತ್ ದೀಪ್ಗೆ ನಾವು ದೇಶ ನಡೆಸುವವರು, ನಾವು ಯುವಕರು ಅಂತ ಹೇಳ್ತಾ ಇದ್ದಾನಲ್ಲ, ಅವನೇನು ಈ ದೇಶದಲ್ಲಿರುವಂತಹ ಎಲ್ಲಾ ಯುವಕರ ಪ್ರತಿನಿಧಿನ? ಯಾರು ಅವನಿಗೆ ಆ ಅಧಿಕಾರ ಕೊಟ್ಟಿದ್ದು? ಅವನು ಹೇಳಿದ ತಕ್ಷಣ ರಾಜೀನಾಮೆ ಆಗಲೇಬೇಕು ಅನ್ನೋದಕ್ಕೆ ಅವನು ಆಯ್ಕೆ ಮಾಡಿದಂತಹ ಪ್ರತಿನಿಧಿನ ಧರ್ಮೇಂದ್ರ ಪ್ರಧಾನ್. ನಿಮಗೆ ನೆನಪಿರ್ಲಿ, ದೆಹಲಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಯಾರಿಗೆಲ್ಲ ವೋಟಿಂಗ್ ಪವರ್ ಇದೆಯೋ ಅದರಲ್ಲಿ ಒಬ್ಬನೇ ಒಬ್ಬ ಕೂಡ ಬಿಜೆಪಿಗೆ ವೋಟ್ ಮಾಡಿಲ್ಲ. ಎಲ್ಲರೂ ತುಕಡೆ ಗ್ಯಾಂಗ್ನ ಗಿರಾಕಿಗಳೇ. ನಿಜವಾಗ್ಲೂ ಅಭಿಜಿತ್ ದೀಪ್ಗೆ ಅಷ್ಟೆಲ್ಲ ದೊಡ್ಡ ವಾಯ್ಸ್ ಇದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಸಿಜೆಪಿಯಿಂದ ದೇಶಾದ್ಯಂತ ಎಲ್ಲ ಕಡೆ ಪ್ರತಿನಿಧಿ ಹಾಕ್ಲಿ. ಜನ ಅವನಿಗೆ ಬೆಂಬಲಿಸಿದ್ರೆ ಆಗ ಇವನು ಏನ್ ಬೇಕಾದ್ರೂ ಮಾಡಬಹುದಲ್ವಾ? ಎಲ್ಲಾ ಯುವಕರ ಭವಿಷ್ಯವನ್ನ ಈತನೇ ಕೂತ್ಕೊಂಡು ಬರೀಲಿ, ಯಾರು ಬೇಡ ಅಂತಾರೆ. ನೋಡೋಣ ಮುಂದೇನಾಗತ್ತೆ ಅಂತ. ಸರ್ಕಾರ ಒಂದು ಹೆಜ್ಜೆ ಹಿಂದಿಟ್ಟಿದೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ, ಒಂದು ಹೆಜ್ಜೆ ಹಿಂದಿಟ್ರು ಅಂತಂದ್ರೆ ಅದರ ಅರ್ಥ ಏನು ಅಂತ. ಅದ್ರ ಬಗ್ಗೆ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.